ನಮಸ್ಕಾರ ವೀಕ್ಷಕರೇ, ವಿಕಿ ಕನ್ನಡ ಚಾನಲ್ಗೆ ಸ್ವಾಗತ. ಸೌಜನ್ಯ ಅವರ ಹಿನ್ನೆಲೆ ಸ್ಟೋರಿ ಸಮೀರ್ MD ಅವರು ಅದ್ಭುತವಾಗಿ ಹೇಳಿದ್ದಾರೆ. ಮತ್ತು ಒಂದು ಪುಟ್ಟ ಮಗುವಿಗೆ ಈ ಥರ ಅನ್ಯಾಯವಾಗಿ ಕೊಲೆ ಮಾಡಿ ಈ ಥರ ಅದಕ್ಕೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದಾರಲ್ಲ. ಸೊ ಇಷ್ಟು ದಿನಗಳವರೆಗೂ ಆ ಕೊಲೆ ಯಾರು ಮಾಡಿದ್ದಾರೆ ಅಂತೇಳಿ ಕೂಡ ಒಂದು 10-12 ವರ್ಷ ಮುಚ್ಚಿಟ್ಟು, ಹಾಗೆ ಈ ಕೊಲೆಗಳ ಬಗ್ಗೆ ಸಾಕ್ಷಿಗಳನ್ನು ನಾಶ ಮಾಡಿ, ಸೊ ಏನೇನೋ ಪ್ರಕರಣಗಳ ನಡೆದು ಹೋಗಿವೆ. ಸೊ ಇದರಿಂದ ಯಾರ್ಯಾರು ಕೈವಾಡ ಇದೆ ಅಂತ ಕೂಡ ಸ್ಪಷ್ಟವಾಗಿ ಸಮೀರ್ ಕೂಡ ಡೀಟೇಲಾಗಿ ಹೇಳಿದ್ದಾರೆ. ಸೊ ಅದ್ಭುತವಾಗಿ ಇದು ಒಂದು ಯಾವ ಥರ ಇತ್ತು ಅಂತಂದರೆ, ಯಾವುದೋ ಒಂದು ಫಿಲಿಮ್ ನೋಡೋ ಥರ ಇತ್ತು. ಸೊ ಯಾವುದೋ ಒಂದು ಪಿಕ್ಚರ್ ರೆಡಿ ಮಾಡಿದ್ರೆ ಕೂಡ ಭಾಳ ಅದ್ಭುತವಾಗಿ ಓಡುತ್ತೆ. ಹಾಗಾಗಿ ಸೂಪರ್ವಾಗಿ ಹೇಳಿದ್ದಾರೆ ಸಮೀರ್ MD ಅವರು. ಒಂದು ಇಂಚಾಗಿ ಯಾವುದು ಮಿಸ್ ಆಗದೇ ಇರೋ ಹಾಗೆ, ಅದು ಎಲ್ಲಿಂದ ಸ್ಟಾರ್ಟ್ ಆಗಿತ್ತೋ, ಅದು ಹೇಗೆ ಅಂತ್ಯ ಆಯಿತು, ಸೊ ಅದನ್ನು ಯಾವ ರೀತಿ ನಡ್ಕೊಂಡು ಹೋಯಿತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನನಗೇನಿಸ್ತಂದರೆ, ಇದು ಯಾವುದೋ ಒಂದು ಮಗುವಿಗೆ, ಒಂದು ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆಯಲ್ಲ. ಸೊ ಅನ್ಯಾಯನ ಮತ್ತೆ ಇನ್ನೂ ಮುಂದೆ ಆ ಥರ ಘಟನೆಗಳೆಲ್ಲ ನಡಿಬಾರ್ದು ಅಂಥೇಳಿ ಕೆಲವೊಂದು ಹೋರಾಟಗಳು ಮಾಡಿದ್ದಾರೆ. ಸೊ ಹೋರಾಟ ಆಗಲಿ ಏನೇ ಆಗಲಿ, ಸೊ ನಾವು ಹೆಣ್ಮಕ್ಳನ್ನು ನಾವೇನದ ಸಂರಕ್ಷಣೆ ಮಾಡಬೇಕು. ಹಾಗಾಗಿ ನನಗಂತರ ಈ ಸ್ಟೋರಿ ಕೇಳಿಬಿಟ್ಟು ಏನೋ ವಿಚಿತ್ರವಾಗಿ ಈ ಥರ ಸ್ಟೋರಿಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಒಂದು ಫಿಲಿಮ್ವಾಗಿ ಸ್ಟಾರ್ಟಿಂದ ಎಂಡ್ವರೆಗೂ ಒಂದು ಅದ್ಭುತವಾಗಿ ಕತೆ ಹೇಳಿದ್ದಾರೆ ಅಂತಂದರೆ ಅದನ್ನು ನಂಬೋಕ್ಕೆ ಆಗಲ್ಲ. ಸೊ ಸಮೀರ್ MD ಅವರಿಗೆ ನಿಮಗೆ ತುಂಬ ಧನ್ಯವಾದಗಳು. ಮತ್ತು ಈ ಥರ ನೀವು ಮಾಡಿದ್ದೀರಾ, ಒಂದು ಧೈರ್ಯದಿಂದ ಮಾಡಿದ್ದೀರಾ ಅಂತಂದರೆ ನೀವೇ ಗ್ರೇಟ್ ಸರ್. ಸೂಪರಾಗಿ ಹೇಳಿದ್ದೀರಾ. ಹಾಗೆ ನೀವು ಇದೇ ಥರ ಯೂಟ್ಯೂಬ್ ಚಾನಲಲ್ಲಿ ಒಳ್ಳೆಯ ವಿಡಿಯೋಗಳು ಹಾಕ್ತಾಯಿರಿ. ಸೊ ನಾವು ಅಂತೂ ನಿಮ್ಮ ಒಂದು ಫಿಲಿಮ್ ಮಾಡಿದ್ರೆ ಕೂಡ ಭಾಳ ಚೆನ್ನಾಗಿ ಕೊಡುತ್ತೆ. ಸೌಜನ್ಯ ಅವರು ಯಾವ ರೀತಿಯ ಅನ್ಯಾಯ ಆಗಿದೆ. ಸೊ ಸ್ಟಾರ್ಟಿಂಗ್ 2009-10-2012ರಿಂದ ಅವ್ರು ಏನು ಸ್ಟೋರಿಗಳಾಯಿತು ಅವೆಲ್ಲ ಸ್ಟೋರಿಗಳು ಕಲೆಕ್ಟ್ ಮಾಡಿಕೊಂಡು, ಸೊ ಅವರ ಹಿನ್ನೆಲೆಗಳನ್ನು ನೀವು ಯಾವ ರೀತಿ ಕಲೆಕ್ಟ್ ಮಾಡ್ಕೊಂಡು ಮಾಡಿದ್ದೀರಾ, ಸೊ ಸಂಪೂರ್ಣ ವಿವರವಾಗಿ ಹೇಳಿದ್ದೀರಾ. ಸೊ ಇದನ್ನು ಒಂದು ಫಿಲಿಮ್ ಮಾಡಿದ್ರೆ ಕೂಡ ಭಾಳ ಚೆನ್ನಾಗಿ ಓಡುತ್ತೆ. ಮತ್ತು ಹೆಣ್ಮಕ್ಳಿಗೆ ಈ ಥರ ಅನ್ಯಾಯ ಆಗಿದೆ ಅಂದರೆ ನಮಗೂ ಕೂಡ ಮನಸ್ಸಿಗೆ ಬೇಜಾರಾಗುತ್ತೆ. ಯಾವುದೇ ಹೆಣ್ಮಕ್ಳಿಗೆ ಆಗಬಾರ್ದು. ಆಮೇಲೆ ಅವ್ರಿಗೆ ಯಾವ ರೀತಿ ಮೋಸ ಆಗಿದೆ, ಯಾವ್ರನ್ನ ಕೊಲೆ ಮಾಡಿದ್ದಾರೆ. ಆದರೆ ಸಂತೋಷ್ ಅವರು ನಾನು ಹೆಸರು ತೊಗೊಳ್ಳಲ್ಲ, ಅವರು ಯೂಟ್ಯೂಬಲ್ಲಿ ಸಂತೋಷ್ ಅಂತೇಳಿ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಅವ್ರ ಹೆಸರು ಸಂತೋಷ್ ಅಂತಲೇ ನಾನೇನು ಅಂದ್ಕೊಂಡಿಲ್ಲ. ಸೊ ಹೌದು, ನಾವೊಂದು ಎಕ್ಸಾಂಪಲಾಗಿ ಅವ್ರು ಏನು ತೊಗೊಂಡಿದ್ದಾರೆ ನಾನು ಕೂಡ ಅಂತ ಅದೇ ಹೇಳ್ತಾ ಇದ್ದೀನಿ. ಸೊ ಅವರು ಕೊಲೆ ಮಾಡಿಲ್ಲ ಅಂದರೂ ಕೂಡ ಸಂತೋಷ್ ಅವರು ಅವರು ಜೀವನ ಪರ್ಯಂತ ಒಂದು ಲೈಫಲ್ಲಿ ಎದ್ದೇಳಕ್ಕಾಗದಂಥ ಲೈಫನ್ನೇ ಕೊಲಾಪ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದು ಯಾವ್ರಂದ್ರೆ ಅವರು ಕೊಲೆ ಮಾಡಿಲ್ಲ ಅಂದರೂ ಕೂಡ ಬೇರೆ ಯಾರೋ ಅವ್ರು ಕೊಲೆ ಮಾಡಿದ್ದಾರೆ ಅಂಥೇಳಿ ಅವರು ಸಿಗಾಯ್ಕೊಂಡು ಅವರು ಪಟ್ಟ ಪರಿಸ್ಥಿತಿ. ಆಖರಿಗೆ ಅವರು ಕೊಲೆ ಮಾಡಿಲ್ಲ ಅಂತೇಳಿ ಹೈಕೋರ್ಟ್ ಕೂಡ ಮಾಡಿದ್ರು. ಆಮೇಲೆ ಈಗ ಅವ್ರ ಲೈಫ್ ಏನಾಯಿತು. ಆಮೇಲೆ ಇನ್ನೊಂದು ಡೌಟ್ಸ್ ಏನಂತಂದರೆ, ಈಗ ಅವರು ಯಾರೋ ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಆ ಸೌಜನ್ಯ ಹೋಗುವಾಗ ಒಂದು ನೋಡಿದ್ರ ಅಂತ ಹೇಳಿದ್ರಲ್ಲ. ಸೊ ಅದ್ರ ಬಗ್ಗೆ CC ಕ್ಯಾಮ್ರಾ ಇತ್ತು ಅಂತ ಹೇಳಿದಾರೆ. ಸೊ ಆ ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ಇನ್ನೊಂದು ಸ್ವಲ್ಪ ವಿಚಾರಿಸ್ಕೊಂಡ್ರೆ ಅಲ್ಲೇ ಏನಾದರೂ ಇನ್ಫಾರ್ಮೇಷನ್ ಸಿಕ್ತಿತ್ತ ಅಂತ ಹೇಳಿ ನನ್ನ ಅನಿಸಿಕೆ. ಸೊ ನೀವು ಇದನ್ನೇನು ವಿಡಿಯೋ ಮಾಡಿದ್ದೀರಾ, ಸೂಪರಾಗಿ ಮಾಡಿದ್ದೀರಾ ಸರ್. ಇದೊಂದು ಫಿಲಿಮ್ ಮಾಡಿದ್ರೆ ಕೂಡ ಭಾಳ ಚೆನ್ನಾಗಿ ಓಡುತ್ತೆ. MD ಸಮೀರ್ ಅವರೇ, ನೀವು ಇದು ವಿಡಿಯೋ ಏನು ಮಾಡಿದ್ದೀರಾ ತುಂಬ ನಿಮ್ಮ ಧೈರ್ಯ ಮೆಚ್ಚಲೇಬೇಕಾದಂಥ ಧೈರ್ಯಗಳು. ಸೊ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ, ಇದು ಎಲ್ಲಿವರೆಗೂ ಇರುತ್ತೆ, ಯಾರ್ಯಾರು ನೋಡುತ್ತಾರೋ ಸೊ ಎಲ್ಲರೂ ನಿಮ್ಮ ವಿಡಿಯೋಗಳನ್ನು ಲೈಕ್ ಮಾಡ್ತಾರೆ. ಚೆನ್ನಾಗಿ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು. ನಮಸ್ಕಾರ.